ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ ನಿಮ್ಮೆಲ್ಲರಿಗೂ. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಹಯೋಗತ್ವದಲ್ಲಿ CSS ಕಾರ್ಪ್ನ NGO ಸಂಸ್ಥೆ ಸಮರ್ಪಿಸ್ತಾ ಇರುವಂತಹ ಹುಲಿ ಉಳಿಸಿ ನಾಡು ಬೆಳೆಸಿ ಅಭಿಯಾನದ ನಿಮ್ಮ ಅಭಿಮಾನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಹಯೋಗತ್ವದಲ್ಲಿ CSS ಕಾರ್ಪ್ ಟೈಗರ್ ಈ ಒಂದು ಹುಲಿ ಉಳಿಸಿ ಅಭಿಯಾನವನ್ನು ಕಾರ್ಯಕ್ರಮ ನಡೆಸ್ತಾ ಇದೆ. 45 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಸಾಕಷ್ಟು ಅಭೂತಪೂರ್ವ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ರಾಯಭಾರಿಯಾಗಿ ನಿಮ್ಮೆಲ್ಲರ ಹೆಮ್ಮೆಯ ಚಿತ್ರನಟ ಪ್ರಕಾಶ್ ರೈ ಅವರು ಕೂಡ ಇದರ ರಾಯಭಾರಿಯಾಗಿ ಮುಂದುವರಿತಾ ಇದ್ದಾರೆ. ಸೊ ಇವತ್ತು ಸಾಕಷ್ಟು ಗಣ್ಯರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅವ್ರನ್ನೆಲ್ಲ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಪ್ರಕಾಶ್ ರೈ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಹಾಗೆಯೇ ಉಲ್ಲಾಸ್ಕರ್ ಅಂತ ದೇಶದ ಪ್ರಸಿದ್ಧ ಹುಲಿ ವಿಜ್ಞಾನಿಗಳು ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಹಾಗೆ BK ಸಿಂಗ್, ನಿವೃತ್ತ ಪ್ರಸಿದ್ಧ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹಾಗೆಯೇ ರಾಜಪ್ಪ ಅಂತ ಸೋಲಿಗರ ಮುಖಂಡರು ನಾಗರಹೊಳೆ ಪ್ರದೇಶದಿಂದ ಬಂದಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರು, ಸಾಕಷ್ಟು ಕಾರ್ಯಕ್ರಮಗಳನ್ನು ಅಂದರೆ ಸಾರ್ವಜನಿಕರನ್ನು ಕೂಡ ಈ ಒಂದು ಅಭಿಯಾನದಲ್ಲಿ ಬಳಸಿಕೊಂಡು ಅವರನ್ನು ಕೂಡ ಇದರ ಬಗ್ಗೆ ಎಜುಕೇಟ್ ಮಾಡುವಂಥ ಕಾರ್ಯಕ್ರಮವನ್ನು CSS ಕಾರ್ಪ್ ಟೈಗರ್ ಮಾಡ್ತಾ ಇದೆ. ಸೊ ಸಾಕಷ್ಟು ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿತ್ತು. ನೀವು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಸೊ ಅಂತಹ ಒಂದು ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಇವತ್ತು ಗೆದ್ದಂಥವರಿಗೆ ಬಹುಮಾನವನ್ನು ಪ್ರಕಾಶ್ ರೈ ಅವರು ಕೊಡ್ತಾ ಇದ್ದಾರೆ. ನಾನು ಅವರ ಹೆಸರುಗಳನ್ನು ಹೇಳ್ತೀನಿ. ಮೊದಲಿಗೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ನಂತರದ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಮೊದಲನೇದಾಗಿ ಟೈಗರ್ ಇನ್ ಆಕ್ಷನ್ ಈ ಒಂದು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲನೆಯ ಪ್ರಶಸ್ತಿಯನ್ನು ಗೆದ್ದಂತಹ GS ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಕೃಷ್ಣಮೂರ್ತಿ ಅವರೇ, ದಯವಿಟ್ಟು ಬನ್ನಿ, ತಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ. ಥ್ಯಾಂಕ್ ಯು ಸರ್. ಹಾಗೆಯೇ ಸಂತೋಷ್ ಸಾಲಿಗ್ರಾಮ್, ಸಂತೋಷ್ ಸಾಲಿಗ್ರಾಮ್ ಅಂತ ಎರಡನೆಯ ಬಹುಮಾನವನ್ನು ಗೆದ್ದಿದ್ದಾರೆ. ಧನ್ಯವಾದಗಳು ಸರ್, ಕಂಗ್ರಾಚುಲೇಷನ್ ಗೆ. ಹಾಗೆಯೇ ಸತೀಶ ಅಂತ ಮೂರನೆಯ ಬಹುಮಾನವನ್ನು ಗೆದ್ದಿದ್ದಾರೆ. ಟೈಗರ್ ಇನ್ ಆಕ್ಷನ್ ಈ ಒಂದು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಧನ್ಯವಾದಗಳು ಸತೀಶ್. ಹಾಗೆಯೇ ಸಮಾಧಾನಕರ ಬಹುಮಾನವಾಗಿ BC ಮಂಜಪ್ಪ ಅವರು ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ ಮಂಜಪ್ಪ ಅವರೇ. ಥ್ಯಾಂಕ್ ಯು. ಹಾಗೆಯೇ ಮತ್ತೊಂದು ವಿಭಾಗ ಇತ್ತು ವೀಕ್ಷಕರ, ಟೈಗರ್ ಫ್ಯಾಮಿಲಿ ಅನ್ನುವಂಥದ್ದು. ಈ ಒಂದು ವಿಭಾಗದಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ KS ಸೂರ್ಯಪ್ರಕಾಶ್ ಅವರು ಮೊದಲನೆಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸೂರ್ಯಪ್ರಕಾಶ್ ಅವರು ದಯವಿಟ್ಟು ಬನ್ನಿ. ಎರಡನೆಯ ಬಹುಮಾನವನ್ನು ಈ ಒಂದು ವಿಭಾಗದಲ್ಲಿ BC ಮಂಜಪ್ಪನವರು ಪಡ್ಕೊಂಡಿದ್ದಾರೆ. ಮಂಜಪ್ಪನವರ ದಯವಿಟ್ಟು ಬನ್ನಿ. ಇನ್ನು ಇದರಲ್ಲಿ ಈ ಒಂದು ವಿಭಾಗದಲ್ಲಿ ಮೂರನೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಪ್ರದೀಪ್ P ಅಂತ. ದಯವಿಟ್ಟು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿ ಸರ್. ಕಂಗ್ರಾಚುಲೇಷನ್. ಹಾಗೆಯೇ ಈ ಒಂದು ವಿಭಾಗದಲ್ಲಿ ಸಮಾಧಾನಕರ ಬಹುಮಾನವಾಗಿ GS ಕೃಷ್ಣಮೂರ್ತಿ ಅವರು ಮತ್ತೆ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಬನ್ನಿ ಸರ್. ಧನ್ಯವಾದಗಳು ಸರ್. ಹಾಗೆಯೇ ಮತ್ತೊಬ್ಬ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಸತೀಶ ಅಂತ. ಸತೀಶ್ ಅವರ ದಯವಿಟ್ಟು ಬನ್ನಿ. ಧನ್ಯವಾದಗಳು ಸತೀಶ್ ಅವರು, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ವಿ ಸಮಾಧಾನಕರ ಬಹುಮಾನಗಳು. ಹಾಗೆ ಮೊದಲು 2 ತೃತೀಯ ಬಹುಮಾನಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಸಾಕಷ್ಟು ಛಾಯಾಗ್ರಹಣ ಒಂದು ಸಂಖ್ಯೆಗಳು ಬಂದಿದ್ದಂಥದ್ದು, ಅದನ್ನು ಗುರುತಿಸಿ ಇದೀಗ ಅವರಿಗೆ ಬಹುಮಾನಗಳನ್ನು ಕೂಡ ಕೊಡಲಾಗಿದೆ. ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ಈ ರೀತಿಯ ಒಂದು ಬಹುಮಾನಗಳನ್ನು ಕೊಡಲಾಗಿರುವಂಥದ್ದು. ಬನ್ನಿ, ಹುಲಿಯ ಸಂರಕ್ಷಣೆ ಬಗ್ಗೆ ಒಂದು ಪ್ರೋಮೋ ಇದೆ, ಅದನ್ನು ನಾವು ನೋಡ್ಕೊಂಬರೋಣ. ಹಿಂದೆ ಭಾರತವಾಗಿತ್ತು ಲಕ್ಷ ಹುಲಿಗಳ ನಾಡು. ಅಂದು ಕರುನಾಡಾಗಿತ್ತು ಹುಲಿಗಳ ಬೀಡು. ಹುಲಿಗಳಿಲ್ಲದೆ ಕಾಡಾಗಲಿದೆ ಬೆಂಗಾಡು. ಬನ್ನಿ, ಹುಲಿ ರಕ್ಷಿಸೋಣ, ಕರುನಾಡಿನ ಹಿರಿಮೆ ಬೆಳೆಸೋಣ. CSS ಕಾರ್ಪ್ ಸೇವ್ ಟೈಗರ್ ಅಭಿಯಾನ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಕಾಡಿದ್ದರೆ ನಾಡು ಅನ್ನುವಂಥ ನಾಣ್ಣುಡಿಯನ್ನು ನಾವು ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಕಾಡು ಹಾಗೂ ನಾಡು ಎರಡು ಸಹಬಾಳ್ವೆಯಾಗಿ ಬಾಳಬೇಕಾದ್ರೆ ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೂಡ ಇರಬೇಕು, ಹಾಗೆ ನಾಡಿನಲ್ಲಿ ಇರುವಂಥ ಮನುಷ್ಯರು ಕೂಡ ಸಹಬಾಳ್ವೆಯಾಗಿ ಜೀವನವನ್ನು ನಡೆಸಬೇಕು. ಬನ್ನಿ, ಇದರ ಬಗ್ಗೆ ಒಂದು ಚಿಕ್ಕ ವರದಿಯನ್ನು ನೋಡ್ಕೊಂಬರೋಣ.
ಸಿಎಸ್ಎಸ್ ಕಾರ್ಪ್ ಸೇವ್ ಟೈಗರ್ ಹುಲಿ ಅಭಿಯಾನದ ಹುಲಿ ಉಳಿಸಿ ನಾಡು ಬೆಳೆಸಿ ಅಭಿಯಾನದ ವಿಶೇಷ ಕಾರ್ಯಕ್ರಮ ಸಹಬಾಳ್ವೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವಾಗಲೇ ಮಾತನಾಡ್ತಾ ಇದ್ವಿ, ಸಾಕಷ್ಟು ವಿಷಯಗಳನ್ನು ಕೂಡ ವರದಿಯಲ್ಲಿ ನೀವು ನೋಡಿದ್ರಿ. ಹುಲಿ ಮತ್ತು ಮಾನವರ ಸಂಘರ್ಷ ಹಲವಾರು ವರ್ಷಗಳಿಂದ ಇರುವಂಥದ್ದು. ಯಾಕೆ ಅನ್ನೋದು ನಾವು ಸಾಮಾನ್ಯವಾದಂಥ ಕಾರಣಗಳನ್ನು ಕೊಡೋದಾದರೆ ಕಾಡುಗಳನ್ನೆಲ್ಲ ನಶಿಸ್ತಾ ಇದ್ದೀವಿ, ಸೊ ಹಾಗಾಗಿ ಕಾಡು ಪ್ರಾಣಿಗಳು ನಾಡಿನಲ್ಲಿ ಬರ್ತಾ ಇದ್ದಾವೆ ಅನ್ನೋದು. ಆದರೆ ಸ್ಪೆಸಿಫಿಕ್ ಆದಂಥ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾನು ಉಲ್ಲಾಸ್ಕರ್ ಅಂತ ಸರ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸರ್, ಈಗ ಹುಲಿ ಮತ್ತು ಮಾನವ ಸಂಘರ್ಷ ನಾವು ಜನರಲೈಸ್ ಮಾಡೋದಾದರೆ ಕಾಡನ್ನು ಕಡಿತಾ ಇದ್ದೀವಿ, ನಾಡಿಗೆ ಹುಲಿಗಳು ಬರ್ತಾ ಇದ್ದಾವೆ, ಅಲ್ಲಿರಬೇಕಾದಂಥ ಆವಾಸ ಸ್ಥಾನಗಳಿಗೆ ನಾವು ಲಗ್ಗೆ ಇಡ್ತಾ ಇದ್ದೀವಿ ಅಂತ. ಆದರೆ ಸ್ಪೆಸಿಫಿಕ್ ಆಗಿ ಇಂಥ ಒಂದು ಸಂಘರ್ಷಗಳು ಶುರುವಾಗಿದ್ದು, ಸೊ ಇದಕ್ಕೆ ಕಾರಣಗಳೇನು ಸರ್? ಹಾಗಾದರೆ ಮುಖ್ಯವಾಗಿ ನಾವು ಒಂದು ತಿಳ್ಕೊಳ್ಬೇಕೇನೆಂದರೆ, ಈ ದೇಶದ ವ್ಯಾಪ್ತಿ ನೋಡಿದರೆ ಅದರ ಕೇವಲ 2% ಜಾಗದಲ್ಲಿ ಹುಲಿಗಳ ಸಂಕುಲ ಉಳಿದಿದೆ. ಇವತ್ತು ಬ್ರೀಡಿಂಗ್ ಪಾಪ್ಯುಲೇಷನ್ಸ್ ಇರೋದು, ಉಳಿದ ಕಡೆ ಅದು ನಿರ್ನಾಮವಾಗಿ ಹೋಗಿದೆ. ಈಗ ಛತ್ತೀಸ್ಗಢ, ಜಾರ್ಖಂಡ್, ನಾರ್ತ್ ಈಸ್ಟ್ ಇಂಡಿಯಾ ಬೇಕಾದಷ್ಟು ಕಾಡಿದೆ, ಅದರಲ್ಲಿ ಹುಲಿ ಇಲ್ಲ. ಒಂದು ಆ ಬಲಿ ಪ್ರಾಣಿಗಳನ್ನು ಜನ ಬೇಟೆ ಆಡ್ತಾರೆ, ಅನಂತರ ಹುಲಿಯ ಬ್ರೀಡಿಂಗ್ ನಿಂತು ಹೋಗ್ತದೆ, ಆಮೇಲೆ ಹುಲಿಗಳು ನಾಶ ಆಗ್ತದೆ. ಹಾಗಾಗಿ ನಾವು ಎಲ್ಲಿ ಸಂಘರ್ಷ ಅಂತ ಹೇಳ್ತಾ ಇದ್ದೇವೆ, ಹುಲಿ ನಾಶ ಆದಲ್ಲಿ ಸಂಘರ್ಷ ಇಲ್ಲ. ಸಂಘರ್ಷ ಈಗ ಸ್ವಲ್ಪ ಮಟ್ಟಿಗೆ ಕಾಣೋದು ಎಲ್ಲಿ ಹುಲಿಗಳ ಪಾಪ್ಯುಲೇಷನ್ ಸ್ವಲ್ಪ ಚೆನ್ನಾಗಿ ಉಳ್ಕೊಂಡಿದ್ದೇವೆ ಅಲ್ಲಿ. ಅದು ಯಾಕೆ ಸಂಘರ್ಷ ಆಗ್ತದೆ ಅಂದರೆ, ಒಂದನೇದಾಗಿ ಕಾಡಿನ ಒಳಗೆ ಯಾವುದೇ ಜಾನುವಾರು ಸಾಕೋದೋ ಕೃಷಿ ಮಾಡೋದು ಇಂಥ ವೃತ್ತಿಗಳನ್ನು ನಡೆಸಿದಾಗ ಹುಲಿ ಮಾಂಸಾಹಾರಿ ಪ್ರಾಣಿ. ಒಂದು ಹುಲಿಗೆ ಒಂದು ದನದ ಗಾತ್ರದ ಪ್ರಾಣಿ ವಾರಕ್ಕೊಮ್ಮೆ ತಿನ್ಬೇಕದು. ಅದು ಹುಲ್ಲು ತಿಂದು ಬದುಕಲಿಕ್ಕೆ ಆಗೋದಿಲ್ಲ. ನೀವು ಆ ಚಟುವಟಿಕೆಗಳನ್ನು ಹುಲಿ ಸಂಕುಲದ ಮಧ್ಯ ಮಾಡಿದರೆ ಅದು ಆಕ್ರಮಣ ಮಾಡ್ತದೆ, ಈ ಸಂಘರ್ಷ ಆಗ್ತದೆ. ಅದು ಒಂದು ಆಸ್ಪೆಕ್ಟ್. ಇನ್ನೊಂದು ಏನಂದರೆ, ಈ ಉತ್ತಮ ರಕ್ಷಣೆಯಿಂದಾಗಿ ಇವತ್ತು ಬಂಡೀಪುರ, ನಾಗರಹೊಳೆ, ಖಾನಾ, ಕಾಜಿರಂಗ ಮುಂತಾದ ಅರಣ್ಯಗಳಲ್ಲಿ ಹುಲಿಗಳ ಸಂಖ್ಯೆ ವೃದ್ಧಿಯಾಗಿದೆ. ಒಂದು ಹೆಣ್ಣು ಹುಲಿ ಅದರ ಲೈಫ್ ಟೈಮ್ನಲ್ಲಿ 15 ಮರಿ ಹಾಕ್ತದೆ. ಅದರ ರಿಪ್ರೊಡಕ್ಷನ್ ಆ ರೀತಿ ಇದೆ. 20% ವರ್ಷಕ್ಕೆ ಸಾಯ್ತದೆ, ಅದಕ್ಕಿಂತ ಜಾಸ್ತಿ ಹುಟ್ಟುತ್ತವೆ ಹುಲಿಗಳು. ಇಂಥ ಪರಿಸ್ಥಿತಿಯಲ್ಲಿ ಈ ಹೆಚ್ಚುವರಿಯಾದ ಹುಲಿಗಳು ಹೊರಗೆ ಬಂದಾಗ ಸಂಘರ್ಷ ಅಲ್ಲಿ ಉಂಟಾಗ್ತದೆ. ಈ ಎರಡು ಮುಖ್ಯ ಕಾರಣ. ಸರ್, ಇನ್ನು ನಾನು BK ಸಿಂಗ್ ಸರ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸಾಕಷ್ಟು ವಿಷಯಗಳನ್ನು ಹೇಳಿದ್ರಿ. ಸೊ ಅರಣ್ಯ ಇಲಾಖೆಯ ಒಂದು ಕೂಡ ಇದರ ಮಹತ್ತರವಾದಂಥ ಜವಾಬ್ದಾರಿ ಇದೆ. ಯಾಕಂತಂದರೆ ನಾಡು ಪ್ರಾಣಿಗಳ ರೀತಿ ಕಾಡು ಪ್ರಾಣಿಗಳನ್ನು ಸಾಕೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗಿ. ಆದರೆ ಅಂಥ ಒಂದು ವಿಷಯದಲ್ಲಿ ಯಾವ ರೀತಿ ಅವರು ಆ್ಯಕ್ಷನ್ಸನ್ನು ತಗೊಳ್ಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಆಗಲೇ ಕರ್ನಾಟಕ ಹುಲಿ ಸ್ಟೇಟ್ ಆಗಿದೆ. ಸುಮಾರು 2010ನಲ್ಲಿ ಸೆನ್ಸಸ್ನಲ್ಲಿ ಮಧ್ಯಪ್ರದೇಶ ಮೊದಲೇ ಹೆಚ್ಚು ನಂಬರ್ ಹುಲಿದು ಇರ್ತಿತ್ತು. 2010ನಲ್ಲಿ ಕರ್ನಾಟಕ ಆಗಿದೆ. ಅದು ಏನು ಹೆಂಗಾಗಿದೆ ಅಂದರೆ, ಬಹಳಷ್ಟು ಪ್ರೊಟೆಕ್ಷನ್, ಬಹಳಷ್ಟು ಕಾಡಿನಲ್ಲಿ ಪೆಟ್ರೋಲಿಂಗ್, ಬಹಳಷ್ಟು ಸುತ್ತಮುತ್ತ ಹಳ್ಳಿಗಳು, ಫ್ರಿಂಜೇಜ್ನಲ್ಲಿ ಇರೋ ಹಳ್ಳಿಗಳು, ಅಲ್ಲಿ ಎಜುಕೇಷನ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತು ಇದು ಬೇಟೆ ಅಂಗುಲೇಟ್ ಪೋಚಿಂಗ್, ಬೇಟೆ ಹಂಟಿಂಗ್ ಮಾಡೋರಿಗೆ ಸುಮಾರಷ್ಟು ಅದರ ಮೇಲೆ ಸುಮಾರು ಪ್ರತಿಬಂಧ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಾಕಿದ್ದಾರೆ. ಆದರೂ ಇದು ಏನಾಗುತ್ತೆ, ಫಾರೆಸ್ಟ್ ಸ್ಟಾಫ್ಗೆ ದಿವಸ ಅವ್ರು ತಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರಬೇಕು. ಒಂದು ಫಾರೆಸ್ಟ್ ಗಾರ್ಡ್ಗೆ ಹಳೆ ಕಾಲದಲ್ಲಿ ಒಂದು ಫಾರೆಸ್ಟ್ ಗಾರ್ಡ್ಗೆ ಒಂದು ಸುಮಾರು 15ಕ್ಕಿಂತ 20 ಸ್ಕ್ವೇರ್ ಕಿಲೋಮೀಟರ್ ಏರಿಯಾಗೆ ಅವರು ಪೆಟ್ರೋಲಿಂಗ್ ಮಾಡೋದು ಅವ್ರಿಗೆ ಜವಾಬ್ದಾರಿ ಇತ್ತು. ಇತ್ತೀಚೆಗೆ ಸ್ವಲ್ಪ ಇದು ಆರ್ಮ್ಡ್ ಸ್ಮಗ್ಲರ್ಸ್, ಆರ್ಮ್ಡ್ ಪೋಚರ್ಸ್ ಕಾಡಿನಲ್ಲಿ ಬಹಳಷ್ಟು ಪ್ರಕರಣ ಬಂದಾಗ ನಮ್ಮದರಲ್ಲಿ ಒಂದು ಸ್ಟಾಫ್ ಮತ್ತು ಇನ್ನೂ 3-4 ಡೆಲ್ಲಿ ವಿಲೇಜ್ ಸ್ಟಾಫ್, ಇನ್ನೂ 2-3 ಸಪೋರ್ಟ್ ಸ್ಟಾಫ್ ಕೊಟ್ಟು, ಒಂದು ಗನ್ ಕೊಟ್ಟು, ಒಂದು ಗುಂಪು ಮಾಡಿ ಒಂದು ಪೆಟ್ರೋಲಿಂಗ್ ಈಗ ಮಾಡ್ತಾಯಿದ್ದಾರೆ. ಸೊ ಇನ್ ಅಡಿಷನ್ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ರಿಕ್ರೂಟ್ ಆಗಿದ್ದಾರೆ. ಬಂಡೀಪುರ, ನಾಗರಹೊಳೆನಲ್ಲಿ ಡಿಪ್ಲಾಯ್ ಆಗಿದ್ದಾರೆ. ಬೇರೆ ಟೈಗರ್ ರಿಸರ್ವ್ಸ್ನಲ್ಲಿ ಈಗ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಇಲ್ಲ. ಅವರು ಹುಲ್ಲಾಸ್ ಅವರು ಕರೆಕ್ಟಾಗಿ ಟೈಗರ್ ಬಾಯೋಲಜಿ ಹೇಳಿದ್ದಾರೆ. ಅದು ಟೈಗರ್ದು ಗ್ರೋತ್ನಲ್ಲಿ ಏನು ಸಮಸ್ಯೆ ಇಲ್ಲ, ಭಾಳಷ್ಟು ಗ್ರೋತ್ ಆಗ್ತಾ ಇರ್ತದೆ. ಸ್ವಲ್ಪ ಮಟ್ಟಿಗೆ ಒಂದು 20% ಸಾಯ್ತವೆ, ಬಟ್ ಆದರೂ ಗ್ರೋತ್ ರೇಷಿಯೋ ಜಾಸ್ತಿ ಇದೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪ್ರೊಟೆಕ್ಷನ್ ಇದು ಮೇನ್ ಪ್ರಾಬ್ಲಮ್. ಪ್ರೊಟೆಕ್ಷನ್ ಅದು ಮಾಡ್ತಾ ಹೋದರೆ, ಯಾಕಂದರೆ ಇದು ಹಳ್ಳಿಗಳಲ್ಲಿ ಹುಲಿ ಸಾಯಿಸೋರು ಯಾರು, 2 ಕಾರಣ ಇರ್ಬೋದು. ಒಂದು, ಪೋಚರ್ ಬಂದು ಅಲ್ಲಿ ಹಳ್ಳಿನಲ್ಲಿ ಕ್ಯಾಂಪ್ ಮಾಡಿ ಅಥವಾ ಸುತ್ತಮುತ್ತ ಫಾರೆಸ್ಟ್ನಲ್ಲಿ ಕ್ಯಾಂಪ್ ಮಾಡ್ಬೋದು. ಯಾವಾಗಲೂ ಇದು ಪೋಚಿಂಗ್ ಫ್ರಿಂಜೇಜ್ ಆಫ್ ದಿ ಫಾರೆಸ್ಟ್ನಲ್ಲಿ ಆಗುತ್ತೆ, ಒಳಗಡೆ ಏನೂ ಆಗೋದಿಲ್ಲ ಎಲ್ಲ. ಅಥವಾ ಇಂಟರ್ಸ್ಟೇಟ್. ಸರ್, ಹಾಗಾದರೆ ಈ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಏನು ಕಾಡಂಚಿನ ಗ್ರಾಮಗಳಿದ್ದಾವೆ ಅಥವಾ ಅಲ್ಲಿನ ಒಡನಾಟ ಏನು ಇಟ್ಕೊಂಡಿದ್ದಾರೆ, ಕಾಡಿನ ಒಡನಾಟ ಇಟ್ಕೊಂಡಿರುವಂತಹ ಜನಗಳಿಗೆ ಅರಿವು ಮೂಡಿಸೋದ್ರಲ್ಲಿ ಏನಾದರೂ ಎಡವುತ್ತಾ ಅನ್ನುವಂಥದ್ದು? ಅದೇ ಹೇಳಿದನಲ್ಲ,
ಕಾಡು ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ತುಂಬ ಎಜುಕೇಷನ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ನಾನು ಹೇಳಿದ್ದೇನೆ 2 ಕಾರಣ ಇದೆ. ಒಂದು ಪೋಚರ್ಸ್, ಇನ್ನೆರಡು ಕಾರಣ ಟಾರ್ಗೆಟೆಡ್ ಕಿಲ್ಲಿಂಗ್. ಏನಾಗುತ್ತೆ, ಹುಲಿ ಬಂದು ಒಂದು ದನ, ಹಳ್ಳಿ ದನಗೆ ಒಂದು ಸಾಯಿಸ್ಬಿಟ್ಟು ಅರ್ಧ ತಿಂದ್ಬಿಟ್ಟು ಹೋಗ್ಬಿಡ್ತವೆ. ಮತ್ತು ಅವ್ರಿಗೆ ಟೈಗರ್ ಬಯಾಲಜಿನಲ್ಲಿ ಇದು ಒಂದು ಅವರು ಒಪ್ತಾರೆ, ರೀವಿಸಿಟ್ ಮಾಡ್ತವೆ. ಕಾರ್ಕಸ್ಗೆ ಹುಲಿ ಬಂದು ರೀವಿಸಿಟ್ ಮಾಡ್ತವೆ. ಆವಾಗ ಅದು ರೀವಿಸಿಟ್ ಮಾಡೋಕ್ಕೆ ಮುಂಚೆ ಹಳ್ಳಿನವರು ಕೆಲವು ಸರ್ತಿ ಪಾಯ್ಸನ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ದನ ಹೋಗ್ಬಿಟ್ಟಿದೆ, ಹುಲಿ ಕೂಡ ಹೋಗ್ಬಿಡ್ಲಿ ಅಂತೆ. ಆ ಒಂದು ಮೆಂಟಾಲಿಟಿಗೆ ಬಂದ್ಬಿಟ್ಟಿದೆ. ಅದು ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಅಂತ ಅವರು ನಮ್ಮ ಇವರು ಪ್ರಕಾಶ್ ಥರ ಅವರು ಇನ್ನೂ ಎಜುಕೇಷನ್ ಕೊಡಬೇಕು, ಇನ್ನೂ ಅವೇರ್ನೆಸ್ ಕೊಡಬೇಕು. ಸೊ ಅದು ಹುಲಿ ಇದು ಇನ್ನು ಜಾಗೃತಿ ಅಭಿಯಾನವನ್ನು ಜಾಗೃತಿ ಅಭಿಯಾನ ನಾನು ಪ್ರಕಾಶ್ ಅವರಿಗೆ ಕೇಳೋಕೆ ಇಷ್ಟಪಡ್ತೀನಿ. ಸರ್, ನೀವು ಸಾಕಷ್ಟು ಕಾಡುಗಳನ್ನು ಈಗ ಸುತ್ತಿದ್ದೀರಿ, ಬಂದಿದ್ದೀರಿ. ಸೊ ನಿಮಗೆ ಏನು ಅನಿಸುತ್ತೆ ಈಗ ಹುಲಿ ಅಭಿಯಾನ ಅಥವಾ ಹುಲಿಗಳ ಸಂರಕ್ಷಣೆ ಬಗ್ಗೆ ಇನ್ನೂ ಏನು ಆಗಬೇಕು ಅಂತ? ಅಂದರೆ ಈಗ ನಾವು ಆ್ಯಕ್ಚುಲಿ ಈಗ ಕ್ಯಾಟಲಿಸ್ಟ್ ಆಗಿಬಿಟ್ಟಿದೆ ಹುಲಿಯನ್ನು ಉಳಿಸಿ ಹುಲಿಯನ್ನು ಉಳಿಸೋದು ಅನ್ನೋದು ಇಟ್ ಇಸ್ ಬಿಕಮ್ ವೈಡರ್. ಅದು ಜನರನ್ನು ಉಳಿಸ್ಬೇಕು, ಹುಲಿಯನ್ನು ಉಳಿಸ್ಬೇಕು. ನಾನು ಮೊದಲನೇದಿಂದ ಹೇಳ್ತಿರೋದೇನೆಂದರೆ, ಪ್ರಕೃತಿಯನ್ನು ಉಳಿಸ್ತೀವಿ, ಹುಲಿಯನ್ನು ಉಳಿಸ್ತೀವಿ ಅನ್ನುವ ಅಹಂಕಾರದಿಂದ ನಾವು ಈ ಅಭಿಯಾನಕ್ಕೆ ಇಳಿಬಾರ್ದು. ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಕಾಡನ್ನು ಉಳಿಸ್ಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಹುಲಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಎರಡು, ಅಲ್ಲಿಯ ಜನರ ಜೊತೆ ಈ ಅಭಿಯಾನದ ಮೂಲಕ ನಾವು ಒಂದು 4-5 ದಿನ ಏನು ಅಲ್ಲಿಯ ಜನರ ಜೊತೆ ಮಾತಾಡಿದಾಗ ಅಲ್ಲಿಯ ಮಕ್ಕಳೊಳಗೆ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ಮಾಡಿದ್ವಿ. ಆ ಮಕ್ಕಳಿಗೆ ನಾವು ಹುಲಿಯ ಬಗ್ಗೆ ಚಿತ್ರ ಬಿಡಿಸಿ ಅಂತ. ಒಂದು 20 ದಿನಗಳ ಕಾಲ ಅಲ್ಲಿರೋ ಚಿಕ್ಕ ಮಕ್ಕಳು ಹುಲಿಯನ್ನು ಬಿಡಿಸೋದು, ಅವ್ರ ಮನೆಯವ್ರ ಹುಲಿಯ ಬಗ್ಗೆ ಮಾತಾಡೋದು. ಯಾರಿಗೂ ಹುಲಿ ಮೇಲೆ ದ್ವೇಷ ಇದ್ದಾಗ ಕಾಣ್ತಿಲ್ಲ. ಆದರೆ ಈ ಭೂಮಿಯಲ್ಲಿ ಬದುಕುವ ನಾವೆಲ್ಲರೂ ಅಲ್ಲಿಯ ಸಂಘರ್ಷಕ್ಕೆ ಕಾರಣಗಳೇನಾಗ್ತಾ ಇದೆ, ಅಲ್ಲಿಯ ಜನರ ಜೊತೆಗೆ ಮತ್ತು ಪ್ರಕೃತಿ ಜೊತೆ ನಾವೆಲ್ಲರೂ ಹೋಗ್ಬೇಕಾಗತ್ತದೆ. ಸಿಟಿನಲ್ಲಿರೋವನಿಗೂ ಅದರ ಕಾಡಂಚಿನಲ್ಲಿರೋರ್ಗೂ ಸಂಬಂಧ ಇಲ್ಲ ಅಂತ ಬದುಕೋಕೆ ಸಾಧ್ಯ ಆಗಲ್ಲ. ಬಿಕಾಸ್ ಯು ಕ್ಯಾನ್ ನಾಟ್ ಲೆಟ್ ದೆಮ್ ಲಿವ್ ದೇರ್ ಲೈಫ್. ಸರ್ಕಾರ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಅಲ್ಲಿ ನಾನು ತುಂಬ ಹೆಮ್ಮೆಯ ಆಫೀಸರ್ಸ್ಗಳನ್ನು ನಾನು ಭೇಟಿ ಮಾಡಿದೆ. ಅರಣ್ಯ ಇಲಾಖೆನೂ ಸಾಕಷ್ಟು ಕೆಲಸ ಮಾಡಿದೆ. ಅಲ್ಲಿಯ ಜನರು ಕೂಡ ಸಹಬಾಳ್ವೆ ಮಾಡಲಿಕ್ಕೆ ತಯಾರಿದ್ದಾರೆ. ಬಟ್ ಅವ್ರಿಗೆ ಬೇಸಿಕಲಿ ಇವರು ಹೇಳಿದಾಗೆ ಆ ಇಡೀ ಕಾಡಂಚಿನ ಗ್ರಾಮಗಳಲ್ಲಿ ನಾವು ಹೋಗಿ ವಿ ಹ್ಯಾವ್ ಟು ಮೇಕ್ ದೆಮ್ ಇನ್ ಟು ಮಾಡೆಲ್ ವಿಲೇಜಸ್ ಮಾಡಬೇಕಾಗಿದೆ. ಅವರಿಗೆ ಪರ್ಯಾಯವಾದ ಬದುಕನ್ನು, ಹುಲಿಯನ್ನು, ಪ್ರಕೃತಿಯನ್ನು ಡಿಸ್ಟರ್ಬ್ ಮಾಡದೆ ನಾವು ಹೇಗೆ ಬದುಕಬಹುದು. ಫಾರ್ ಎಕ್ಸಾಂಪಲ್ ಕೃಪಾಕರ್ ಸೇನಾನಿ ಅಂತವರು ಬಹಳಷ್ಟು ಜನರು ಅಲ್ಲಿ ಒಳಗಿಂದ ಗಮನಿಸಿದಾಗ ಅಲ್ಲಿ ಹೋದಾಗ ಕಾಡಿನ ಜನರ ಡಿಮ್ಯಾಂಡ್ ಏನಿತ್ತು ಸರ್? ಅಲ್ಲಿ ಜನರ ಡಿಮ್ಯಾಂಡ್ ಏನಂದ್ರೆ ನಮಗೊಂದು ಸಹಬಾಳ್ವೆ ನಡೆಸೋಕ್ಕಾಗುವಂಥ ಒಂದು ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡಿಕೊಡಿ, ನಮಗೆ ಅದಕ್ಕೆ ಬೇಕಾದ ವಸತಿಗಳನ್ನು ಕ್ರಿಯೇಟ್ ಮಾಡಿಕೊಡಿ. ಪ್ಲಸ್ ಇನ್ನೊಂದೇನಾಗುತ್ತೆ, ನೀವು ಎಲ್ಲಿ ತನಕ ಅಲ್ಲಿ ಹೋಗಿ ಅವರಿಗೆ ಅರಣ್ಯ ಜೊತೆನೆ ಬದುಕಿರೋರಿಗೆ ಪ್ರತಿ ಮನುಷ್ಯ ಸ್ವಾರ್ಥಿಯಾಗಿರ್ತಾನೆ. ಅವನ ಮನೆ ಅವನ ಊಟ ನೋಡ್ತಿರ್ತಾನೆ. ಅದಲ್ಲದೆ ಒಬ್ಬ ಮನುಷ್ಯ ಬದುಕುವುದು ಮತ್ತು ಆ ಬದುಕು ಇಡೀ ಸಮಾಜಕ್ಕೆ ಮೇಲೆ ಪ್ರತಿಬಿಂಬ ಬೀರುತ್ತೆ. ಸಮಾಜಕ್ಕೆ ಕೊಡುಗೆ ಆಗುವಂಥ ಬದುಕು ಬದುಕಬೇಕು ಅನ್ನೋದನ್ನ ಮೊದಲು ಅವರಿಗೆ ದೇ ಲಿವ್ ಆನ್ ಎವ್ರಿ ಡೇ ಫಿಯರ್. ನೀವು ಮೊದಲು ಆ ಒಂದು ವಿದ್ವತ್ತನ್ನು, ಆ ಒಂದು ದೃಷ್ಟಿಕೋನವನ್ನು, ಆ ಒಂದು ಎಲಿಮೆಂಟನ್ನು ನೀವು ಅವ್ರಿಗೆ ಕೊಡಿಸ್ಬೇಕು. ಸೊ ಯು ಶುಡ್ ಸೇ ದಟ್ ವಿ ಆರ್ ವಿತ್ ಯು. ಇದು ಇಡೀ ಸಮಾಜದ ಜವಾಬ್ದಾರಿ ಆಗ್ತದೆ. ಕೇವಲ ಸರ್ಕಾರದಿಂದ ಆಗೋ ಕೆಲಸ ಅಲ್ಲ ಇದು, ಕೇವಲ ಅರಣ್ಯ ಇಲಾಖೆಯಿಂದ ಆಗೋ ಕೆಲಸ ಅಲ್ಲ, ಅದು ಇಡೀ ಮನುಕುಲ, ಇಡೀ ಸಮುದಾಯ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ, ನಾವಿಬ್ಬರೂ ಸೇರಿ ಆ ಹುಲಿಯನ್ನು ಕಾಪಾಡೋಣ. ನಿಮಗೆ, ನೀವು ತುಂಬ ಹತ್ತಿರದಲ್ಲಿರೋದ್ರಿಂದ, ಸಂಘರ್ಷದ ಸ್ಥಳ ತುಂಬ ಹತ್ತಿರದಲ್ಲಿರೋದ್ರಿಂದ ನಿಮಗೆ ಬೇಕಾದ ವಸತಿಗಳನ್ನು, ನಿಮಗೆ ಬೇಕಾದ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವೆಲ್ಲರೂ ಮುಂದೆ ಬರ್ತೀವಿ ಅನ್ನೋ ಕೆಲಸ ಆಗ್ತದೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ. ಸೊ ಸಾಕಷ್ಟು ವಿಷಯಗಳು ಅಂತಂದರೆ ಸರ್ಕಾರದಿಂದ ಕೇವಲ ಆಗೋದಿಲ್ಲ, ಎಲ್ಲರೂ ಸೇರಿದ್ರೆ ಈ ಒಂದು ಹುಲಿಗಳನ್ನು ರಕ್ಷಣೆ ಮಾಡ್ಬೋದು, ಹಾಗೆ ಕಾಡುಗಳನ್ನು ಬೆಳೆಸಬಹುದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಕಾಶ್ ಅವರು ಇತ್ತೀಚೆಗೆ ನಾಗರಹೊಳೆ ಮತ್ತು ಬಂಡೀಪುರ ಅಭಯಾರಣ್ಯಗಳಲ್ಲೂ ಕೂಡ ತಮ್ಮ ಸಂಚಾರವನ್ನು ಮುಂದುವರಿಸಿದ್ರು. ಆ ಅನುಭವಗಳನ್ನು ಕೂಡ ತಿಳ್ಕೊಳ್ಳೋಣ ಅವರಿಂದನೇ ಚಿಕ್ಕದೊಂದು ಬ್ರೇಕ್ ನಂತರ. ಕಾಡಿಗೆ ಕೊಡಲಿ ಇಟ್ಟು ನಾಶ ಮಾಡಿದೆವು, ಹುಲಿಗಳಿಗೆ ಗುಂಡಿಟ್ಟು ಹತ್ಯೆ ಮಾಡಿದೆವು, ನಮ್ಮ ಹಿರಿಮೆಗೆ ನಾವೇ ಮಣ್ಣು ಹಾಕಿದೆವು. ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ, ಬನ್ನಿ ಕಾಡು ಉಳಿಸೋಣ, ಹುಲಿ ಸಂತತಿ ಸಂರಕ್ಷಿಸೋಣ. CSS Corp ಸೇವ್ ಟೈಗರ್ ಅಭಿಯಾನ